DCM ಇವಾಗ 2ನೇ ಪಟ್ಟಿಯಲ್ಲಿ ನಮ್ಮ ಜಮೀರಣ್ಣಗೆ ಕೊಟ್ಟೇ ಕೊಡ್ತಾರೆ. ಇದು ನನ್ನ ಮಾತ್ರ ಅಲ್ಲ, ಒಟ್ಟು 7,500 ಕೋಟಿ ಏನಿದೆ ಜನರ ಪರವಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಇದು ಕೊಟ್ಟೇ ಕೊಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ. ಜಮೀರಣ್ಣ ಹಿಂದೂ ಮುಸ್ಲಿಂ ಅಂತ ನೋಡಲ್ಲ, ಕೋಟ್ಯಾಂತರ ರೂಪಾಯಿ ಜೇಬಿಂದ ಕೊಡ್ಬೇಕಂತ ಹೇಳಿದ್ರು ಯಾರು ಕೈಯಲ್ಲಿ ಸಾಧ್ಯ ಆಗಲ್ಲ. ಹಿಂದೂ ಆಗ್ಬಿಟ್ಟಲ್ಲ ಅಕ್ಬರ್, ನೀವು ಇನ್ನ ಬಚ್ಚ ರೀ ಸಿಯಾಸತ್ತಲ್ಲಿ, ನೀವು ಬಚ್ಚ, ನಿಮ್ಗೆ ಏನ್ ಗೊತ್ತು ಪಾಲಿಟಿಕ್ಸ್ ಅಂದ್ರೆ ಏನ್ ಗೊತ್ತು? ಜಮೀರಣ್ಣ 2008ರಿಂದ 5ರಿಂದ ಪಾರ್ಟಿ ಮಾಡ್ಕೊಂಡ್ ಬರ್ತಾ ಇರೋದು. ಅವ್ರು ಮಾಡಿರೋದು ಕೆಲಸಗಳು ಯಾವ ಲೀಡರ್ ಒಂದು ಚೂರು ಮಾಡಕ್ಕೆ ಸಾಧ್ಯ ಇಲ್ಲ. ಹೇಳ್ತೀನಿ, ಅವ್ರ ದುಡ್ಕೋಸ್ಕರ ಅಲ್ಲ, ಅವ್ರ ಪ್ರೀತಿಗೋಸ್ಕರ ಯಾವ ಕ್ಷೇತ್ರದಲ್ಲಿ ಅವರು 10 ಜನ कांग्रेस हाईकमान डिप्टी सीएम बनाना है, कोई डिमांड कर रहे हैं, उनका आला कमान से भी वही बोलते हैं कि उनको डिप्टी सीएम बनाओ, उनके लिए हम लोग सब इकट्ठा हुआ है. ಜಮೀರಣ್ಣ ಡೆಪ್ಯೂಟಿ ಮಾಡಲೇಬೇಕು, ಮಾಡಲೇಬೇಕು. ನಾವು ದಿಲ್ಲಿವರೆಗೆ ಹೋಗ್ತೀವಿ, ಮತ್ತೆ ಹೋಗ್ತೀವಿ. ಸಿಟಿದು ಸ್ಟೇಡಿಯಂ ಕಟ್ಟಿದ್ದಾರೆ ಸೂರ್ಯ ಸಿಟಿಯಲ್ಲಿ. ಯಾರಿಗೆ ಕಾರಣ? ಜಮೀರ್ ಅಹಮದ್ ರೀ. CN ಅಕ್ಬರ್ 3 ವರ್ಷ ಹೇಳ್ತಾ ಇದ್ರಲ್ಲ, 3 ವರ್ಷ ಅವಧಿಯಲ್ಲಿ 30 ವರ್ಷದ ಕೆಲಸ ಮಾಡಿದ್ದಾರೆ. ನಿಮ್ಗೇನ್ರಿ ಗೊತ್ತು? ಅವ್ರಿಗೆ ಲೀಡರ್ಶಿಪ್ ಅಂದ್ರೆ ಏನ್ರಿ? ನೀವು ಹೇಳ್ತೀರಾ ಬರೀ ಮಾತು, ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡಿದ್ರೆ 2 ನಿಮಿಷ ಮಾತಾಡ್ಬೋದು. ರಾಜಧಾನಿ ಬೆಂಗಳೂರಿನ KR ಮಾರ್ಕೆಟ್ನ ಗುಂಡಪ್ಪ ಸ್ಟ್ರೀಟ್ನಲ್ಲಿ ಇಂದು ಒಂದು ಅಭೂತಪೂರ್ವ ಮತ್ತು ಬೃಹತ್ ರಾಜಕೀಯ ಸಮಾವೇಶ ಜರುಗಿದೆ. ಕಾಂಗ್ರೆಸ್ ಮುಖಂಡರಾದ ಖಲೀಲ್ ಸಾಹೇಬರ ಸಮ್ಮುಖದಲ್ಲಿ ನಡೆದ ಈ ಬೃಹತ್ ಕಾರ್ಯಕ್ರಮ ಈಗ ಇಡೀ ರಾಜಕೀಯ ವಲಯದ ಗಮನ ಸೆಳೆದಿದೆ. ಈ ಕಾರ್ಯಕ್ರಮದ ಅತ್ಯಂತ ಪ್ರಮುಖ ವಿಶೇಷತೆ ಎಂದರೆ ಮಾರ್ಕೆಟ್ ಭಾಗದ ನೂರಾರು ಮಾರ್ವಾಡಿ ಹಾಗೂ ಜೈನ್ ಸಮುದಾಯದ ಮುಖಂಡರು ಮತ್ತು ಸಾರ್ವಜನಿಕರು ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮಕ್ಕೆ ಭಾರಿ ಬೆಂಬಲ ಹಾಗೂ ದೊಡ್ಡ ಮಟ್ಟದ ಯೋಗದಾನ ನೀಡಿದ್ದಾರೆ. ಅಷ್ಟಕ್ಕೂ ವ್ಯಾಪಾರಿ ಸಮುದಾಯದ ನಾಯಕರೆಲ್ಲ ಒಟ್ಟಾಗಿ ಸೇರಿ ನಡೆಸಿದ ಈ ಬೃಹತ್ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನೆಂದರೆ ಅದುವೇ ಸಚಿವ BZ ಜಮೀರ್ ಅಹ್ಮದ್ ಖಾನ್ ಅವರಿಗೆ DCM ಪಟ್ಟ ನೀಡಬೇಕು ಎನ್ನುವ ಒಕ್ಕೊರಲಿನ ಒತ್ತಾಯ. ರಾಜ್ಯ ರಾಜಕಾರಣದಲ್ಲಿ ಪ್ರಭಾವಿ ನಾಯಕರಾಗಿರುವ ಜಮೀರ್ ಅಹ್ಮದ್ ಖಾನ್ ಅವರಿಗೆ ತಕ್ಷಣವೇ ಉಪಮುಖ್ಯಮಂತ್ರಿ DCM ಸ್ಥಾನ ನೀಡಬೇಕು ಎಂದು ಮಾರ್ವಾಡಿ ಮತ್ತು ಜೈನ್ ಸಮುದಾಯದ ನಾಯಕರು ಹಾಗೂ ಖಲೀಲ್ ಸಾಹೇಬರು ಆಗ್ರಹಿಸಿದ್ದಾರೆ. ಗುಂಡಪ್ಪ ಸ್ಟ್ರೀಟ್ನಲ್ಲಿ ನಡೆದ ಈ ಸಮಾವೇಶದ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ತಮ್ಮ ಬಲವಾದ ಸಂದೇಶವನ್ನು ರವಾನಿಸಲಾಗಿದೆ. ಸದ್ಯ KR ಮಾರ್ಕೆಟ್ನಲ್ಲಿ ಕೇಳಿಬಂದಿರುವ ಜಮೀರ್ ಪರವಾದ ಈ DCM ಧ್ವನಿ ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನ ಮೂಡಿಸಿದೆ. ಇವರೆಲ್ಲರೂ ಮರವಡಿಗಳಿದ್ದಾರೆ, 2 ನಿಮಿಷ ಇನ್ನು ಬಿಡಕ್ಕೆ ಇದಿಲ್ಲ, ಅಷ್ಟು ಗಿರಾಕಿಗಳಿರ್ತಾರೆ. ಮನೆಯೆಲ್ಲ ಸೇರಿಬಿಟ್ಟು ಎಲ್ಲರೂ ನಾವು ಜಮೀರಣ್ಣ ಜೊತೆ ಇದ್ದೀವಿ, ಜಮೀರಣ್ಣ ಅನ್ಯಾಯ ಆಗ್ತಾ ಇದ್ದಾರೆ, ನಾವೆಲ್ಲ ಬಿಡೋಕ್ಕಾಗಲ್ಲ. 3 ದಿನದಿಂದ ಇದು ಮಾತ್ರ ಇಲ್ಲಿ ಪ್ರೋಗ್ರಾಮ್ ಮಾಡಬೇಕು. ಪೊಲೀಸ್ ಪರ್ಮಿಷನ್ ಮನೆಯಿಂದ ಹಂಚ್ಕೊಳ್ಳೋ ಜಾಗ ಎಲ್ಲ ನೋಡ್ತಿದ್ದೀರಾ. ಅಷ್ಟೊತ್ತರಲ್ಲಿ ಇವರೆಲ್ಲ ಏನು ಮಾಮೂಲಿ ಸಣ್ಣ ಪುಟ್ಟವರು ದುಡ್ಡು ಬಂದಿರೋದ್ರಲ್ಲಿ ಜನ ಎಲ್ಲ ಇವರೆಲ್ಲ ಜಮೀರಣ್ಣ ಅಭಿಮಾನಿಗೋಸ್ಕರ, ಜಮೀರಣ್ಣ ಮಾಡೋ ಕೆಲಸಕ್ಕೋಸ್ಕರ ಇವ್ರು ಖುದ್ದಾಗಿ ನಮ್ಮ ಹತ್ರ ಬಂದು ಮಾಡಲೇಬೇಕು. ನಾನು ಜಮೀರಣ್ಣ ಪರವಾಗಿದ್ದೆ. ಅಣ್ಣ, ನೀವು ಡೆಲ್ಲಿಗೆ ಹೋಗಿದ್ರಿ, ಡೆಲ್ಲಿಗೆ ಹೋಗ್ಬಿಟ್ಟು ಮನವಿ ಎಲ್ಲ ಸಲ್ಲಿಸಿದ್ರಿ, ಮಾಡಿದ್ರೆ ಏನು ಉದ್ದೇಶ ಅದು? ಜಮೀರಣ್ಣ ರಾಜ್ಯದ ನಾಯಕರಲ್ಲ, ಜಮೀರಣ್ಣ ರಾಷ್ಟ್ರದ ನಾಯಕರು. ಅದಕ್ಕೋಸ್ಕರ ನಾನು ದಿಲ್ಲಿ ಹೋಗ್ತೀವಿ. ರಾಜ್ಯ ನಾಯಕರಿದ್ದಿದ್ರೆ ನಾವು ಇಲ್ಲಿ ಹೋಗ್ತಿದ್ದೆವು, ನಮ್ಮ CM ಹತ್ರ, ನಮ್ಮ ಸಿದ್ದರಾಮಯ್ಯ ಹತ್ರ ಹೋಗ್ತಿದ್ವಿ. ಜಮೀರಣ್ಣ ರಾಷ್ಟ್ರ ನಾಯಕರು, ಅದಕ್ಕೋಸ್ಕರ ನಾವು ದಿಲ್ಲಿ ಹೋಗ್ತಿದ್ವಿ. ಮಾಡಿದ್ರಿ ಡೆಲ್ಲಿಯಲ್ಲಿ? ರಾಹುಲ್ ಗಾಂಧಿ ಕೂತಿದ್ದೀವಿ, ಸುರ್ಜೇವಾಲಾ ಕೂತಿದ್ದೀವಿ, KC ವೇಣುಗೋಪಾಲ್ ಕೂತಿದ್ದೀವಿ. ಏನಾದರೂ ರೆಸ್ಪಾನ್ಸ್ ಬಂದಿದೆ? ಇನ್ನೂ ಏನೂ ಬಂದಿಲ್ಲ. 30 ದಿನ ಟೈಮ್ ಇರುತ್ತೆ, ಬಂದೇ ಬರುತ್ತೆ. ಅವ್ರಿಗೆ ಗೊತ್ತಿದೆ ಜಮೀರಣ್ಣ ಏನು ಅಂತ ಹೇಳ್ಬಿಟ್ರು. ಈಗ ಬೇರೆ ನಾಯಕರಿದ್ದಾರೆ, ನಾವು ಸ್ಟಾರ್ ಕ್ಯಾಂಪೇನರು ಅಂತ ಜನ ಎಲ್ಲ ಕೂತ್ಕೊಂಡು ನೋಡಿರ್ಬೋದು ನೀವೆಲ್ಲ ದಾವಣಗೆರೆಯಲ್ಲಿ ಸ್ಟಾರ್ ಕ್ಯಾಂಪೇನ್ ಅಂತ ಇದು ಹೇಳ್ತಾರಲ್ಲ ಜನಗಳು, ಆ ಥರ ಮಾತು. ಜಮೀರಣ್ಣ ಕೇರಳ ಹೋಗ್ಬಿಟ್ಟು 28ರಿಂದ 29 ಕ್ಷೇತ್ರಗಳಿಗೆ ಗೆಲ್ಸ್ಕೊ ಬಂದಿರೋ ಜಮೀರಣ್ಣ ಈ ಕೇರಳದಲ್ಲಿ CM ಆಗಬೇಕು ಜಮೀರಣ್ಣ ಕಾರಣ ಅಂತ ನೇರವಾಗಿ ಹೇಳ್ತೀವಿ. ಇದು ಎಲ್ರಿಗೂ ಗೊತ್ತಿದೆ, ಗೊತ್ತಿಲ್ಲ ಅಂತ ಏನಿಲ್ಲ. ಅದಕ್ಕೋಸ್ಕರ 2-3 ಶಾಸಕರು ಮಾಡ್ತಾವ್ರೆ, ಇಲ್ಲ ಅಂತಲೇ ನಿಮಗೂ ಗೊತ್ತು. ಬರೋ ಚುನಾವಣೆ 28ರಲ್ಲಿ ಅವ್ರದ್ದು ಏನು ಗತಿ ಆಗುತ್ತೆ ನೀವೇ ನೋಡ್ಕೋಬೇಕು. ಈ ರಾಜ್ಯದ 90% ಮುಸ್ಲಿಮು ಕಾಂಗ್ರೆಸ್ಗೆ ಮತ ಕೊಡಬೇಕು ಅಂತ ನೇರವಾಗಿ ಕಾರಣ. ಇದು ಎಲ್ರಿಗೂ ಗೊತ್ತಿದೆ, ಎಲ್ಲ ಜಾತಿಗಳಿಗೂ ಗೊತ್ತಿದೆ. ಜಮೀರಣ್ಣಗೋಸ್ಕರ ಮತ ಹಾಕಿದ್ದಾರೆ. 2018, 2013 ನೋಡ್ಕೋಬೇಕು ನೀವು. JDSಗೆ ಮತ ಕೊಟ್ಟಿದ್ದಾರೆ, ಇಂಡಿಪೆಂಡೆಂಟ್ ಕೊಟ್ಟಿದ್ದಾರೆ.
2023 ಏನಕ್ಕೆ 90% ಜನ ಕೊಟ್ಟಿದ್ದಾರೆ ನೋಡೋಣ. ಮುಂದೆ 2028 ಬರುತ್ತೆ. ಜಮೀರಣ್ಣ ಇಲ್ಲ ಅಂದರೆ ಪಕ್ಷದಲ್ಲಿ ಮುಸ್ಲಿಂ ಯಾರು ಹೋಗೋಕ್ಕಾಗಲ್ಲ. ಜಮೀರಣ್ಣಕ್ಕೋಸ್ಕರ ನಮ್ಮ ಮಾರೋಡಿಗಳ ಅಣ್ಣ ತಮ್ಮದರೆಲ್ಲ ಸೇರಿಬಿಟ್ಟು ಜಮೀನು ಮಾಡಲೇಬೇಕಂತ 3 ದಿನ ಅಂತ ನಮ್ದೇನಿಲ್ಲ, ಇವರೆಲ್ಲ ಹೇಳಿದ್ದಾರೆ. ಈಗ ನೀವು ಕೇಳಿಸ್ಕೊಂಡಿದ್ದೀರಾ, ಎಷ್ಟು ಬಿಸಿ ಇದ್ದೀರಾ ಇಲ್ಲಿ, ನೀವು ಖುದ್ದಾಗಿ ನೋಡ್ತಿದ್ದೀರಾ. 2 ನಿಮಿಷ ಹೋಗೋಕ್ಕೆ ಜನ ತಳ್ಕೊಂಡು ಹೋಗ್ತಾರೆ. ಇಂಥ ಜಾಗದಲ್ಲಿ ಇದು ಮಾಡಬೇಕಂತ ಇನ್ನು ಮಾಮೂಲಿ ಅಲ್ಲ. ಜಮೀನ ಡೆಪ್ಯೂಟಿ ಮಾಡಲೇಬೇಕು, ಮಾಡಲೇಬೇಕು. ನಾವು ದಿಲ್ಲಿವರೆಗೆ ಹೋಗ್ತೀವಿ, ಮತ್ತೆ ಹೋಗ್ತೀವಿ. ಅಣ್ಣ, ಅಕ್ಮಲ್ ಅನ್ನೋ ವ್ಯಕ್ತಿ ಏನ್ ಹೇಳ್ತಾರೆ ಅಂದ್ರೆ ಈ ಪ್ರೊಟೆಸ್ಟ್ ಗಿಟೆಸ್ಟ್ ಎಲ್ಲ ಕಾಂಗ್ರೆಸ್ ಲೆಕ್ಕಕ್ಕೆ ತಗೊಳ್ಳಲ್ಲ, ಇದೇನು ಎಫೆಕ್ಟ್ ಆಗಲ್ಲ ಅಂತ. ಅಕ್ಮಲ್ ಏನ್ ಮಾಡಿದ್ದಾರೆ, ಅವ್ರು ಯಾರು ಏನ್ ಮಾಡಿದ್ದಾರೆ ಅದೇಳಿ. ಜಮೀರಣ್ಣ ಹಿಂದೂ ಮುಸ್ಲಿಂ ಅಂತ ನೋಡಲ್ಲ. ಕೋಟ್ಯಾಂತರ ರೂಪಾಯಿ ಜೇಬಿಂದ ಕೊಡ್ಬೇಕಂತ ಹೇಳಿದ್ರು, ಯಾರು ಬೇಲ್ ಸಾಧ್ಯ ಆಗಲ್ಲ. 224 ಕ್ಷೇತ್ರ, ಇದು ನಿಮ್ಗೆ ಗೊತ್ತು, ನಮ್ಗೆ ಗೊತ್ತು. ಯಾವ ಕ್ಷೇತ್ರದಲ್ಲಿ ಜಮೀರಣ್ಣ ಇರ್ತಾರೆ, 1000 ಜನ ಹಿಂದೆ ಇರ್ತಾರೆ. ಅವ್ರ ದುಡ್ಕೋಸ್ಕರ ಅಲ್ಲ, ಅವ್ರ ಪ್ರೀತಿಗೋಸ್ಕರ. ಯಾವ ಕ್ಷೇತ್ರದಲ್ಲಿ ಅವರು 10 ಜನ ಅವ್ರು ಹಿಂದೆ ಇರೋ ಶಾಸಕರು ಹಿಂದೆ ಇರ್ತಾರಲ್ಲ. ನೀವೇ ನೋಡಿದ್ರ, ಎಲ್ರಿಗೂ ಗೊತ್ತು ಜಮೀರಣ್ಣ ಏನಂತ ಹೇಳ್ಬಿಟ್ಟು. ಇದು ಗೊತ್ತಿದೆ, ಗೊತ್ತಾಗತ್ತಲ್ಲ. ಎಸ್ಪೆಷಲಿ ಮಾರ್ವಾಡಿಗಳು 1 ಸೆಕೆಂಡ್ ಬಿಟ್ಟು ಬರಲ್ಲ ಅಣ್ಣ. ವ್ಯಾಪಾರ ಬೇಕಾದ್ರೆ ದುಡ್ಡು ಕೊಟ್ಬಿಡ್ತಾರೆ. ಅಷ್ಟು ಜನ ಯಾಕೆ ಬಂದ್ರು, ಏನ್ ಮಾಡಿದ್ದಾರೆ ಜಮೀರಣ್ಣ ಅಂತ? ದುಡ್ಡು ಕೊಟ್ಬಿಡ್ತಾರೆ, ಏನ್ ಬೇಕಾದ್ರೆ ಕೊಡ್ತಾರೆ. ಟೈಮ್ ಅಂತೂ ಮಾರವಾಡಿಗಳು ಕೊಡೋದೇ ಇಲ್ಲ. ಯಾಕಂದ್ರೆ ನಾವು 15 ವರ್ಷದಿಂದ ಮಾರವಾಡಿಗಳ ಜೊತೆ ಇದ್ದೀವಿ ನಾವು. ಅವ್ರಿಗೆಲ್ಲ ಗೊತ್ತಿದೆ, 5 ನಿಮಿಷ ಇಲ್ಲ 2 ನಿಮಿಷ ಟೈಮ್ ಕೊಡಲ್ಲ. ಜಮೀರಣ್ಣಕ್ಕೋಸ್ಕರ ಇವರು ಖುದ್ದಾಗಿ 3 ದಿನದಿಂದ ಫೋನ್ ಮೇಲೆ ಫೋನ್ ಮಾಡಲೇಬೇಕು ಅಂತ ಬಿಟ್ಟು ಪ್ರದೇಶಗಳು ಮಾಡ್ತಿರೋ. ಏನಕ್ಕಂದ್ರೆ ಇವರ ಬೇಡಿಕೆ ತುಂಬ. ಬೆಳಿಗ್ಗೆ ಎದ್ದ ತಕ್ಷಣ ಫೋನು ಎಲ್ಲರೂ ಮಾಡ್ತಾವ್ರೆ, ನಾವು ಜಮೀರಣ್ಣ ಪರವಾಗಿ ಮಾಡಲೇಬೇಕು ಅಂತ ಮಾಡಿದ್ವಿ. ಸಿಎಂ ಅವ್ರಿಗೆ ಏನಾದರೂ ಭೇಟಿ ಮಾಡ್ತೀರಾ? ನೋಡೋದವರು ಆಗಲಿ, ನಮ್ಮ ಮಾರ್ಕೆಟ್ ಬಿಸ್ನೆಸ್ ಮ್ಯಾನ್ ಎಲ್ಲರಾಗಲಿ, ಎಲ್ಲರೂ ಸೇರ್ಬಿಟ್ಟು ನಮ್ಮ ಜಮೀರ್ ಸಾಹೇಬ್ರಿಗೆ DCM ಆಗಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಕಾಂಗ್ರೆಸ್ ಆಲಾ ಕಮಾನ್ಗೆ, ರಾಹುಲ್ ಗಾಂಧಿಗೆ ಅವ್ರಿಗೂ, ಆಮೇಲೆ ಸಿದ್ದರಾಮಯ್ಯ ಸಾಹೇಬ್ರು ಅವ್ರಿಗೂ ಎಲ್ಲರಿಗೂ ಮನವಿ ಕೇಳ್ತಾ ಇದ್ದೀವಿ. ನಮ್ಮ DCM ಆಗಲೇಬೇಕು, ನಮ್ಮ ಜಮೀರ್ ಸಾಹೇಬರು DCM ಮಾಡಲೇಬೇಕು ಅಂತ ಎಲ್ಲರೂ ಕೇಳ್ಕೊತಾ ಇದ್ದೀವಿ. ನಮ್ಮ ಎಲ್ಲರಿಗೂ ಚೆನ್ನಾಗಿ ನೋಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಭಾರಿ ಸಿಕ್ಕಾಪಟ್ಟೆ ಕೆಲಸನೂ ಮಾಡಿದ್ದಾರೆ. ಅದಕ್ಕಾಗಿ ನಾವು ಎಲ್ಲರಿಗೂ ಅವ್ರಿಗೂ ಆಲಾ ಕಮಾನ್ ಅವ್ರಿಗೆ ಕೇಳ್ತಾ ಇದ್ದೀವಿ, ನಮ್ಮ ಜಮೀರ್ ಸಾಹೇಬರು ಅವ್ರಿಗೆ DCM ಮಾಡಲೇಬೇಕು ಅಂತ. ಅಣ್ಣ, ಮಾರ್ವಾಡಿ ಅಣ್ತಮ್ಮಂದ್ರು ಬಹಳ ವ್ಯಾಪಾರಕ್ಕೆ ಯಾವಾಗಲೂ ಒತ್ತು ಕೊಡ್ತಾರೆ. 1 ನಿಮಿಷನೂ ಯಾವುದಕ್ಕೂ ಹೋಗಲ್ಲ. ಆದ್ರೆ ನೀವು ವ್ಯಾಪಾರ ಬಿಟ್ಬಿಟ್ಟು ಬಂದು ಜಮೀರಣ್ಣಗೋಸ್ಕರ ಯಾಕೆ ಬೋರ್ಡಲ್ಲಿ ಇಟ್ಕೊಂಡಿದ್ದೀರಿ? ಸರ್, ಮಾರ್ವಾಡಿ ಅವರು ಅಂದರೆ ನಮ್ಮ ಜಮೀರಣ್ಣವರು ನಮ್ಮ ಎಲ್ಲರಿಗೂ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಫುಲ್ ಸಪೋರ್ಟ್ ಮಾಡ್ತಾವ್ರೆ. ಎನಿವನ್ ನಮ್ಮ ಏರಿಯಾದಲ್ಲಿ ಆಗಲಿ ಏನೋ ಆಗಲಿ ನಮ್ಮ ಕಂಪ್ಲೇಂಟ್ ಇದೆ, ಇಮಿಡಿಯೇಟ್ ಆ್ಯಕ್ಷನ್ ತೊಗೊತಾರೆ. ಅದಕ್ಕಾಗಿ ಅವರು ನಾವು ಸಪೋರ್ಟ್ ಮಾಡ್ತೀವಿ. ಅಣ್ಣ, ನಿಮ್ಮ ವ್ಯಾಪಾರಕ್ಕೆ ಇವಾಗ ನೀವು ಹೋರಾಟ ಮಾಡೋದ್ರಿಂದ ಏಟ್ ಬೀಳುತ್ತೆ, ಲಾಸ್ ಆಗುತ್ತೆ. ಆ ಲಾಸ್ನ ನೀವು ಈ ಪ್ರೀತಿಯಿಂದ ತುಂಬ್ಕೊಳಕ್ಕಾಗತ್ತಾ? ಲಾಸ್ ಆದ್ರೂ ಪರವಾಗಿಲ್ಲ, ಬಟ್ ನಮ್ಮ ಸಾಹೇಬರು, ನಮ್ಮ ಬಾಸ್ DCM ಆಗಬೇಕು ಅಂತ ನಾವು ಬೇಕಾದ್ರೆ 2 ದಿವಸ ಹೋರಾಟ ಮಾಡಬೇಕಂದ್ರೂ ಮಾಡ್ತೀವಿ. ನಿಮ್ಮ ಮೀಡಿಯಾವರಿಗೆ ನಮ್ಮ ನಮಸ್ಕಾರ. ನಮ್ಮ ಮಾರ್ಕೆಟ್ ಕಡೆಯಿಂದ ಸರ್, ನಮ್ಮ ಡಿಮಾಂಡ್ ಏನಂದರೆ, ನಮ್ಮ ಜಮೀರ್ ಖಾನ್ ಅವರು ನಮ್ಗೆ ಬೇಕೇ ಬೇಕು ಸರ್. ಏನೇ ಕಾರಣಕ್ಕೂ ಅವ್ರು ನಾವು ಬಿಟ್ಕೊಡೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ದೇಶದಲ್ಲಿ ಅವ್ರು ತುಂಬ ಒಳ್ಳೇದು ಮಾಡಿದ್ದಾರೆ. ಅವರಿಂದ ನಮಗೇನು ಒಂದು ದಿವಸ ಒಂದು ತೊಂದರೆ ಬಂದಿಲ್ಲ. ನಮ್ಗೆ ಏನೇ ಸವಲತ್ತಾದರೂ ಅವ್ರು ಮಾಡಿಕೊಡ್ತಾರೆ. ಅದು ಒಂದು ಕಾರಣಕ್ಕಾಗಿ ಅವ್ರು ಬೇಕು ಅಂದ್ಬಿಟ್ಟು ನಾವು ಕೇಳ್ತಾ ಇರೋದು. ಅವರು ಸಣ್ಣಪ್ಪನ ಕೆಲಸ ಮಾಡಿಬಿಟ್ಟು ಅವ್ರೇನು ಸುಮ್ಮನೆ ಇರ್ತಲ್ಲ. ನಾವು ಏನೇ ಡಿಮಾಂಡ್ ಮಾಡಿದ್ರು ಆ ಡಿಮಾಂಡ್ಗೆ ಅವ್ರು ಒಪ್ಕೊಂಡು ನಮ್ಮ ಅನುಕೂಲ ಏನೇನು ಬೇಕೋ ಅದೆಲ್ಲ ಮಾಡಿಕೊಡ್ತಾರೆ. ಅದರಿಂದ ಅವ್ರು ಬಿಡೋಕ್ಕಾಗಲ್ಲ. ಅವರು ಅವ್ರು ಸೀಟಲ್ಲಿ ಕುತ್ಕೊಳ್ಳೋ ತನಕ ನಾವು ಹೋರಾಟ ಮಾಡ್ತಾನೆ. सिद्धारमैया जी और DK कुमार जी से रिक्वेस्ट है कि हमारे BJ जमीर अहमद खान साहब को कर्नाटक का डिप्टी CM बनाया जाए। इसके लिए हम समर्थन में सभी लोग खड़े हैं। और जमीर अहमद खान साहब यहाँ पे सभी अपना रोड वगैरह सभी ठीक किया है और हर बात में हमारा समर्थन करते हैं। और हम जमीर भाई अहमद खान साहब के साथ में उनको डिप्टी CM बनाया जाए। 2028 में वापस इलेक्शन में कांग्रेस, कर्नाटका में कांग्रेस की सरकार अगर दोबारा लाना है तो BJ जमीर अहमद खान साहब को इग्नोर नहीं कर सकते। उनको कर्नाटक में डिप्टी CM की पोस्ट देनी ही पड़ेगी। ಜೈ ಭೀಮ್. ಇವತ್ತು ನಮ್ಮ ಕಲಿ ಹೇಳಿದಾಗೆ 224 ಕ್ಷೇತ್ರದಲ್ಲಿ ನಮ್ಮ ಜಮೀರಣ್ಣವರು ಯಾವುದೇ ಒಂದು ಮೀಟಿಂಗ್ ಇರಲಿ, ಚಿಕ್ಕ ಮೀಟಿಂಗ್ ಇರಲಿ, ದೊಡ್ಡ ಮೀಟಿಂಗ್ ಇರಲಿ, ಅವರು ಸ್ಟಾರ್ಟ್ ಮಾಡೋದೇ ಜೈ ಭೀಮ್ ಸ್ಲೋಗನಿಂದ. ಯಾಕಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಅಷ್ಟು ಪವರ್ ಇದೆ. ಇವತ್ತು ನಾವು ಡೆಲ್ಲಿಗೆ ಹೋಗ್ಬಿಟ್ಟು ನಮ್ಮ ಸಂಘಟನೆಯಿಂದ ರಾಹುಲ್ ಗಾಂಧಿ ಅವರಿಗೆ ಮತ್ತು ಎಲ್ಲ ಒಂದು ಪ್ರಭಾವಿ ನಾಯಕರಿಗೆ ನಾವು ಬಂದು ರಿಕ್ವೆಸ್ಟ್ ಲೆಟರ್ ಕೊಟ್ಬಿಟ್ಟು ಬಂದಿದ್ದೀವಿ. DCM ಅವರಿಗೆ ಪೋಸ್ಟಿಂಗ್ ಕೊಡಲೇಬೇಕಂತ. ನಮಗೆ ಇವಾಗಿರೋ DK ಸಾಹೇಬ್ರ ಮೇಲೆ ಅವ್ರಿಗೆ ನಮಗೆ 100% ನಂಬಿಕೆ ಇದೆ. ಅವರು DCM ಇವಾಗ 2ನೇ ಪಟ್ಟಿಯಲ್ಲಿ ನಮ್ಮ ಜಮೀರಣ್ಣಗೆ ಕೊಡ್ತಾರೆ. ಇದು ನನ್ನ ಮಾತ್ರ ಅಲ್ಲ, ಒಟ್ಟು 7500 ಕೋಟಿ ಏನಿದೆ ಜನರ ಪರವಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಇದು ಕೊಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ.